ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಕುಷ್ಮನೆ ಮೆಡಿಕೇಷನ್ಸ್. ಇದು ನಾನು ನಿಮ್ಮ ಶಾಂತಿ. ಸಮ್ಮರ್ ಸ್ಟಾರ್ಟ್ ಆಗ್ತಿದೆ ಅಂತಂದರೆ ನಮಗೆಲ್ಲಾದರೂ ಏನಾದರೂ ಎಲ್ತಿ ಸಮ್ಮರ್ ಡ್ರಿಂಕ್ ಕುಡಿಬೇಕು ಅನಿಸುತ್ತೆ. ಈ ಎಲ್ತಿ ಸಮ್ಮರ್ ಡ್ರಿಂಕಲ್ಲಿ ಒಂದು ಹಳೆಯ ಕಾಲದ ಪದ್ಧತಿಯಲ್ಲಿ ನಾವು ನೋಡ್ಬೋದು. ಅದೇನಪ್ಪ ಅಂತಂದರೆ ರಾಗಿ ಅಂಬಲಿ, ಅಂದರೆ ರಾಗಿ ಗಂಜಿ ಆದರೂ ಅನ್ಬೋದು, ಅಂಬಲಿ ಆದರೂ ಅನ್ಬೋದು. ಈಗ ನೀವೆಲ್ಲ ಸಿಟಿ ಕಡೆ ಹೋಗಿದ್ದೀರಾ ಅಂತಂದರೆ ನೋಡ್ಬೋದು, ತುಂಬ ಕಡೆ ಮಡಿಕೇಲಿ ಒಂದು ತಳ್ಳೋ ಗಾಡೀಲಿ ಈ ರಾಗಿ ಅಂಬಲಿ ಅಥವಾ ರಾಗಿ ಗಂಜಿನ ಇಟ್ಕೊಂಡು 30 ರೂಪಾಯಿಗೆ 35 ರೂಪಾಯಿಗೆ ಸೇಲ್ ಮಾಡ್ತಾ ಇದ್ದಾರೆ. ಬಟ್ ಇದನ್ನು ರಾಗಿ ಅಂಬಲಿನ ತುಂಬ ಜನ ತುಂಬ ರೀತಿಯಲ್ಲಿ ಮಾಡ್ಕೊತಾರೆ. ಬಟ್ ನಾನು ಕಂಪ್ಲೀಟಾಗಿ ಹಳೆ ಕಾಲದ ಪದ್ಧತಿಯಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಅದೇನಪ್ಪ ಅಂತಂದರೆ ಆಗಿನ ಕಾಲದಲ್ಲಿ ಮುದ್ದೆಗಳ್ನ ಮಾಡಿ ಇಡ್ತಾಯಿದ್ರು. ಅವಾಗೆಲ್ಲ ಏನು ಅಡುಗೆ ಅಂದರೆ ಕಡಿಮೆ ಮಾಡ್ತಾ ಇರಲಿಲ್ಲ, ಜಾಸ್ತಿನೇ ಮಾಡ್ತಾಯಿದ್ರು. ಬಟ್ ನಾವೆಲ್ಲ ಏನು ಮಾಡ್ತೀವಿ, ಈಗಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊತೀವಿ. ಉಳಿದ್ರೆ ತಂಗಳು ತಿನ್ನಬಾರ್ದು, ವೇಸ್ಟ್ ಆಗುತ್ತೆ ಅನ್ನೋ ರೀತಿಲಿ ನಾವು ಕಡಿಮೆನೇ, ಎಷ್ಟು ಜನಕ್ಕೆ ಎಷ್ಟು ಬೇಕೋ ಅಷ್ಟೇ ಮಾಡ್ಕೊತೀವಿ. ಬಟ್ ಆಗಿನ ಕಾಲದಲ್ಲೆಲ್ಲ ಹಾಗಿರಲಿಲ್ಲ, ಎಕ್ಸ್ಟ್ರಾನೇ ಮಾಡ್ತಾಯಿದ್ರು. ಯಾರಾದರೂ ಸಡನ್ನಾಗಿ ಬಂದ್ರೂ ಊಟ ಇಲ್ಲ ಅನ್ನೋ ರೀತಿಲಿ ಇರ್ತಾ ಇರಲಿಲ್ಲ. ಮತ್ತು ಮನೇಲಿ ಖಾಲಿ ಇರಬಾರ್ದು. ರಾತ್ರಿ ಹೊತ್ತು ದೇವರು ಸಂಚಾರಕ್ಕೆ ಬರ್ತಾರೆ. ಸಂಚಾರಕ್ಕೆ ಬಂದಾಗ ಮನೇಲಿ ಊಟ ಅನ್ನೋದಿರಬೇಕು. ಮನೇಲಿ ಒಂದು ಅಗಳಾದರೂ ದೇವ್ರು ತಿಂದ್ಬಿಟ್ಟು ಹೋಗ್ತಾರೆ ಅಂತ ನಮ್ಮ ದೊಡ್ಡವ್ರು ಹೇಳ್ತಾಯಿದ್ರು. ಸೊ ಹೀಗೆ ಆವಾಗ ಅಡುಗೆಗಳು ಜಾಸ್ತಿ ಮಾಡಿಕ್ಕೊತಾಯಿದ್ರು. ಆ ಅಡುಗೆ ಉಳಿದಾಗ ರಾತ್ರಿ ಹೊತ್ತು ಮುದ್ದೆ ಮಾಡಿ ಉಳಿದಾಗ ಅದನ್ನೇನು ಮಾಡ್ತಾಯಿದ್ರು, ಬೆಳಗ್ಗೆ ಎದ್ದಿದ ತಕ್ಷಣ ಅದನ್ನು ನೀರಲ್ಲಿ ಹಾಕಿ ಮೊಸರು ಅಥವಾ ಇಲ್ಲ ಮಜ್ಜಿಗೆ ಇದನ್ನು ಹಾಕಿ ಆ ಮುದ್ದೆನ ಕ್ಲೀನಾಗೆ ನೀರಲ್ಲಿ ಸ್ಮ್ಯಾಶ್ ಮಾಡ್ತಾಯಿದ್ರು. ಅಂದರೆ ಕಂಪ್ಲೀಟಾಗಿ ಮೆತ್ತಗೆ ಮಾಡಿಕೊಂಡು ನೀರಲ್ಲಿ ಮಿಕ್ಸ್ ಮಾಡಿ ಇದನ್ನು ರಾಗಿ ಅಂಬಲಿ ಅಥವಾ ರಾಗಿ ಗಂಜಿ ಅಂತ ಮಾಡಿ ಕುಡಿತಾಯಿದ್ರು. ಇದನ್ನು 1 ಗ್ಲಾಸು ಇಲ್ಲ 2 ಗ್ಲಾಸು ಕುಡಿದ್ಬಿಟ್ರೆ ಅವತ್ತೆಲ್ಲ ಫುಲ್ಲು ಅವರು ಅದೇ ಒಂದು ದೊಡ್ಡ ಶಕ್ತಿ ಅವ್ರಿಗೆ. ಇದೇನೇ ಅವ್ರಿಗೆ ಎನರ್ಜಿ ಡ್ರಿಂಕ್ ಅಂತಂದರೆ. ಈಗ ನಾವು ಎಷ್ಟೋ ರೀತಿಲಿ ಎನರ್ಜಿ ಡ್ರಿಂಕ್ ಅಂತ ಬೇರೆ ರೀತಿಲೆಲ್ಲ ಬೇರೆದಕ್ಕೆ ಡೈವರ್ಟ್ ಆಗ್ತೀವಿ. ಬಟ್ ನಿಜವಾಗ್ಲೂ ಹೆಲ್ತಿ ಡ್ರಿಂಕ್ ಅಂತ ಹೇಳಬೇಕು ಅಂತಂದರೆ ಈ ರಾಗಿ ಅಂಬಲಿನೇ. ಇದರಲ್ಲಿ ಮುದ್ದೆಲಿರೋ ಶಕ್ತಿ ನಮ್ಮೆಲ್ಲರಿಗೂ ಗೊತ್ತಿದೆ, ತುಂಬಾ ಶಕ್ತಿ ಇರುತ್ತೆ. ಮತ್ತು ಆ್ಯಕ್ಟಿವ್ ಆಗಿರ್ತೀವಿ. ಒಂದು ರೀತಿಲಿ ಅದು ನಮ್ಗೆ ಅದೊಂಥರ ಕಂಪ್ಲೀಟಾಗಿ ಶಕ್ತಿ ಅಂತಲೇ ಹೇಳ್ಬೋದು. ಸೊ ಅದನ್ನು ನಾನಿಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ನೋಡ್ಬೋದು, ನಾನು ನೀರು ಹಾಕ್ಕೊಂಡು ರಾತ್ರಿದು ಏನು ಮುದ್ದೆ ಇತ್ತು ಆ ಮುದ್ದೆನ ನೀರಲ್ಲಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಅದನ್ನು ಕಂಪ್ಲೀಟಾಗಿ ಮೊಸರು ಹಾಕಿ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಸಿ ಇಟ್ಕೊಂಡಿದ್ದೀನಿ. ಹಾಗೆಯೇ ಇದಕ್ಕೆ ಒಂದು ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ, ಹಾಗೆ ಹಸಿಮೆಣಸಿನ್ಕಾಯಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ನೀರು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕಲಸಿ ಮಿಕ್ಸ್ ಮಾಡಿ ನಾನು ಇಟ್ಕೊಂಡಿದ್ದೀನಿ. ಇದನ್ನು 1 ಗ್ಲಾಸ್ ಬೆಳಗ್ಗೆ ಎದ್ದಿದ ತಕ್ಷಣ ಆದರೂ ಕುಡಿಬೋದು, ಇಲ್ಲ ಅಂತಂದರೆ ಮಧ್ಯಾಹ್ನ ಟೈಮಲ್ಲಾದರೂ ಮಾಡಿ ಕುಡಿಬೋದು. ಇಲ್ಲ ಅಂತಂದರೆ ಒಬ್ಬೊಬ್ಬರು ಏನು ಮಾಡ್ತಾರೆ ಅಂತಂದರೆ ರಾತ್ರಿ ಹೊತ್ತೇ ಫರ್ಮಿಟೇಷನ್ ಮಾಡ್ಕೊಳೋಕ್ಕೋಸ್ಕರ ರಾಗಿ ಗಂಜಿನ ಮಾಡಿ ಇಟ್ಕೊಂಡಿರ್ತಾರೆ. ಬೆಳಗ್ಗೆ ಹೊತ್ತು ಎದ್ದು ಕುಡಿತಾರೆ, ಮೊಸರು ಹಾಕ್ಕೊಂಡು ಇಲ್ಲ ಮಜ್ಜಿಗೆ ಹಾಕ್ಕೊಂಡು ಕುಡಿತಾರೆ. ಸೊ ಆ ರೀತಿಲೂ ಮಾಡ್ಬೋದು. ಬಟ್ ನಾನೇನಪ್ಪ ಅಂತಂದರೆ, ಈಗ ತುಂಬ ಜನ ಹಳೆ ಕಾಲದಲ್ಲಿ ಇರೋ ಅಜ್ಜಿ ತಾತನ ಕೇಳಿ ನೋಡಿ, ಅವರೆಲ್ಲ ಮುದ್ದೆ ತೊಗೊಂಡೇ ಮುದ್ದೆಲೇ ಮಾಡ್ತಾಯಿದ್ದಿತ್ತು. ಸೊ ಆ ಒಂದು ಪದ್ಧತಿನ ನಾನು ಇಲ್ಲಿ ಮಾಡಿ ತೋರಿಸಿದ್ದೀನಿ. ಸೊ ಇದು ನನಗಿಷ್ಟ. ಇವನ್ ನಾವು ಮನೇಲಿ ನಾವೆಲ್ಲರೂ ಕಂಪ್ಲೀಟಾಗಿ ಕುಡಿಯೋಂಥವ್ರು. ಮುದ್ದೆ ಅಂತಂದರೆ ಯಾರೂ ಇದು ಮಾಡಲ್ಲ. ಸೊ ಅದನ್ನು ನಾನು ನಮ್ಮ ವ್ಯೂವರ್ಸ್ಗೋಸ್ಕರ ತೋರಿಸೋಣ ಅಂಥೇಳಿ ಸಮ್ಮರ್ ಹೆಲ್ತಿ ಡ್ರಿಂಕ್ ಅಂತೇಳಿ ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಮತ್ತು ತುಂಬಾ ಚೆನ್ನಾಗಿರುತ್ತೆ, ಹೆಲ್ತಿ ಕೂಡ. ಈವನ್ ಮಕ್ಕಳಿಗೂ ಆದರೆ ನೀವು ಮಾಡಿಕೊಡಿ. ಇಲ್ಲಾಂದರೆ ಈ ಮುದ್ದೆಯಲ್ಲಿ ನಿಮಗೆ ಮಾಡಿಕೊಡೋಕ್ಕೆ ಇಷ್ಟ ಇಲ್ಲ ಅಂತಂದರೆ ರಾಗಿ ಗಂಜಿ ರೀತಿಲೇ ಮಾಡಿಬಿಟ್ಟು ಅದನ್ನು ರಾತ್ರಿ ನೆನೆಸಿ ಫರ್ಮೆಂಟೇಷನ್ ಮಾಡಿಬಿಟ್ಟು ಬೆಳಗ್ಗೆ ಎದ್ದು ಮೊಸರು ಇಲ್ಲ ಮಜ್ಜಿಗೆ ಮಿಕ್ಸ್ ಮಾಡಿ ಕೊಡ್ಬೋದು, ಏನಾದರೂ ಇಷ್ಟಪಡ್ತೀನಿ ಅಂತಂದರೆ. ಇಲ್ಲಾಂದರೆ ದೊಡ್ಡವ್ರು ಸಹ ಮಾಡಿ ಕುಡಿಬೋದು. ತುಂಬಾ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿ ಮತ್ತು ಹೆಲ್ತಿ ಕೂಡ. ಹಾಗೆ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿರೋದು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿದ್ರೆ ನಮ್ಮೆಲ್ಲ ವೀಡಿಯೋಸ್ ನೋಟಿಫಿಕೇಷನು ನಿಮಗೆ ಬರುತ್ತೆ. ಮತ್ತು ಇದು ಒಳ್ಳೆ ರೆಸಿಪಿ ಅಂತೇಳಿ ನಾನು ನಿಮ್ಮ ಮುಂದೆ ತೊಗೊಬಂದಿಟ್ಟಿದ್ದೀನಿ. ದಯವಿಟ್ಟು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಹಾಗೆ ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.